ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸೇಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ರಾರಾಜಿಸಿದ ತ್ರಿವರ್ಣ. ಕರಾವಳಿ ಟೂರಿಸಂ ಹಬ್ ಆಗುವುದರಲ್ಲಿ ಡೌಟೇ ಇಲ್ಲ ಎಂದು ಸಚಿವೆ. ಟೆಕ್ಸಾಸ್ನಲ್ಲಿ -ಡಿಗ್ರಿಗೆ ಇಳಿದ ತಾಪಮಾನ. ಸ್ನೋಫಾಲ್ ಆಗುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ. 24 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಪ್ರವಾಸಿಗರ ಪರದಾಟ. ಮುಂದಿನ ಆದೇಶದವರೆಗೆ ಮನಾಲಿಗೆ ನೋ ಎಂಟ್ರಿ ಎಂದ ಸರ್ಕಾರ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಕೇಂದ್ರದಿಂದ ಮತ್ತಷ್ಟು ಬಲ. ಬಜೆಟ್ನಲ್ಲಿ ಪ್ರತ್ಯೇಕ ಹಣ ಮೀಸಲಿಡಲು ಆಲೋಚನೆ. ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪಣ ತೊಟ್ಟಿರುವ ರಾಜ್ಯ ಸರ್ಕಾರ ಐಲ್ಯಾಂಡ್ ಟೂರಿಸಂ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಿದೆ. ಇಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯ ಸೇಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ತ್ರಿವರ್ಣವನ್ನ ಹಾರಿಸಿ ಗಣರಾಜ್ಯೋತ್ಸವ ಆಚರಿಸಿದ್ದಾರೆ. ಉಡುಪಿ ಜಿಲ್ಲಾಡಳಿತ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವೆ, ಕರಾವಳಿ ಪ್ರವಾಸೋದ್ಯಮ ಹಿಂದುಳಿದಿರುವುದು ಅತ್ಯಂತ ಬೇಸರದ ಸಂಗತಿ. ನಮ್ಮ ರಾಜ್ಯದ ಕೆಲ ಅದ್ಭುತ ತಾಣಗಳನ್ನು ಕರಾವಳಿ ಭಾಗ ಹೊಂದಿದೆ. ಅದರಲ್ಲೂ ಐಲ್ಯಾಂಡ್ ಟೂರಿಸಂಗೆ ನಮ್ಮ ಕರಾವಳಿ ಭಾಗ ಬೆಸ್ಟ್. ನಮ್ಮ ಸರ್ಕಾರ ಕರಾವಳಿ ಭಾಗವನ್ನು ಟೂರಿಸಂ ಹಬ್ ಮಾಡಲು ಸರ್ವ ಪ್ರಯತ್ನ ನಡೆಸಲಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷದ ಚಳಿಗಾಲಕ್ಕೆ ಬೆಂಗಳೂರಿನ ಜನತೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ರಾತ್ರಿಯ ಕನಿಷ್ಠ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದ್ರೆ ಬೆಳಗಿನ ಜಾವದ ಕನಿಷ್ಠ ಉಷ್ಣಾಂಶ 12 ಡಿಗ್ರಿವರೆಗೂ ಕುಸಿತ ಕಂಡಿದೆ. ಶೀತಗಾಳಿಗೆ ಮತ್ತು ಕೊರೆಯುವ ಚಳಿಗೆ ಇಡೀ ಬೆಂಗಳೂರೇ ನಡುಗುತ್ತಿದೆ. ಇದೇ ವೇಳೆಗೆ ಅಮೆರಿಕದ ಟೆಕ್ಸಾಸ್ನಿಂದ ಪ್ರವಾಸಿ ಪ್ರಪಂಚದ ಓದುಗರು ಅಲ್ಲಿನ ಹಿಮಪಾತದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಟೆಕ್ಸಾಸ್ನಲ್ಲಿ ವಾಸವಾಗಿರುವ ಸುಮಾ ಭಟ್ ತಮ್ಮ ಮನೆಯ ಹಾಗೂ ಮನೆ ಎದುರಿನ ಜಾಗದ ಫೋಟೋಗಳನ್ನು ಹಾಗೂ ಸ್ನೋಫಾಲ್ ಆಗುತ್ತಿರುವ ದೃಶ್ಯದ ವಿಡಿಯೋವನ್ನು ಹಂಚಿಕೊಂಡಿದ್ದು, ಇಂದಿನ ಅಲ್ಲಿನ ತಾಪಮಾನ -4 ಡಿಗ್ರಿ ಇದೆ ಎಂದು ತಿಳಿಸಿದ್ದಾರೆ. ನಾಳೆಯ ಹೊತ್ತಿಗೆ ಕನಿಷ್ಠ ತಾಪಮಾನ -10 ಡಿಗ್ರಿಗೆ ತಲುಪಬಹುದು ಎಂಬ ಸೂಚನೆಯನ್ನ ಅಲ್ಲಿನ ಹವಾಮಾನ ಇಲಾಖೆ ನೀಡಿದೆಯಂತೆ. ಇಲ್ಲಿನ ಚಳಿಯನ್ನೇ ಮಹಾ ಚಳಿ ಎಂದು ನಡುಗುತ್ತಿರುವ ಬೆಂಗಳೂರಿಗರು ಒಮ್ಮೆ ಟೆಕ್ಸಾಸ್ನ ಈ ದೃಶ್ಯಾವಳಿಗಳನ್ನು ನೋಡಿ ಬೆಚ್ಚಗಾಗಬಹುದು. ಬಾಸ್ಕರ್ ಸಿಟಾ ಎಂಬ ಪದವು ಟರ್ಕಿಶ್ ಭಾಷೆಯ 2 ಪದಗಳಿಂದ ಬಂದಿದೆ. ಬಾಸ್ ಎಂದರೆ ಮುಖ್ಯ ಮತ್ತು ಕಾರ್ಸಿ ಎಂದರೆ ಮಾರುಕಟ್ಟೆ. ಅಂದರೆ ಇದರ ಅರ್ಥ ಮುಖ್ಯ ಮಾರುಕಟ್ಟೆ ಎಂದು. 15ನೆಯ ಶತಮಾನದಲ್ಲಿ ಓಟೋಮನ್ ಆಳ್ವಿಕೆಯ ಸಮಯದಲ್ಲಿ ಇದನ್ನು ನಿರ್ಮಿಸಲಾಯಿತು. ಈ ಮಾರುಕಟ್ಟೆಯ ಮಧ್ಯಭಾಗದಲ್ಲಿ ಮರದ ಸುಂದರವಾದ ಕಾರಂಜಿ ಇದೆ. ಇದನ್ನು ಸಿಬಿಲ್ ಎಂದು ಕರೆಯುತ್ತಾರೆ. ಇದನ್ನು ಪಾರಿವಾಳಗಳ ಚೌಕ ಎಂದೂ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಸಾವಿರಾರು ಪಾರಿವಾಳಗಳು ನೆರೆದಿರುತ್ತವೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಯಾರು ಈ ಸೆಬಿಲ್ ಕಾರಂಜಿಯ ನೀರನ್ನ ಕುಡಿಯುತ್ತಾರೋ ಅವರು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಈ ದೇಶಕ್ಕೆ ಮರಳಿ ಬರುತ್ತಾರೆ ಎಂಬ ಪ್ರತೀತಿ ಇದೆ. ಹಾಗಾದ್ರೆ ಬಾಸ್ಕರ್ ಸಿಟಾ ಯಾವ ದೇಶದಲ್ಲಿದೆ? ಸ್ನೋಫಾಲ್ ನೋಡಲು ಮನಾಲಿಗೆ ಧಾವಿಸಿದ ಪ್ರವಾಸಿಗರಿಗೆ ಅತ್ಯಂತ ಬೇಸರವಾಗಿದೆ. ಲಾಂಗ್ ವೀಕೆಂಡ್ ಎಂಜಾಯ್ ಮಾಡಲು ಮನಾಲಿಗೆ ಹೋದ ಪ್ರವಾಸಿಗರು 24 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ಅತಿ ಹೆಚ್ಚು ಸ್ನೋಫಾಲ್ ಆದ ಕಾರಣ ರಸ್ತೆಗಳಲ್ಲಿ 2 ಅಡಿಯಷ್ಟು ಸ್ನೋನಿಂದ ವಾಹನಗಳು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿದು ಬಂದಿದೆ. ಹೀಗಾಗಿ 8 ರಿಂದ 10 ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಕಿರಿಕಿರಿಯಲ್ಲಿ ಪ್ರವಾಸಿಗರು ಸಿಲುಕಿದ್ದಾರೆ. ಈ ಟ್ರಾಫಿಕ್ ಜಾಮ್ ಅನ್ನು ಲೆಕ್ಕಿಸದ ಕೆಲ ಪ್ರವಾಸಿಗರು ಕೊರೆಯುತ್ತಿರುವ ಚಳಿಯಲ್ಲಿ ನಡೆದುಕೊಂಡೇ ತಮ್ಮ ಪ್ರವಾಸವನ್ನ ಮುಂದುವರೆಸಿದ್ದಾರೆ. ಇದೀಗ ಹಿಮಾಚಲ ಪ್ರದೇಶ ಸರ್ಕಾರ ಮುಂದಿನ ಆದೇಶದವರೆಗೆ ಯಾರು ಮನಾಲಿಗೆ ಬಾರದಂತೆ ಸೂಚನೆಯನ್ನ ಹೊರಡಿಸಿದೆ. ಭಾರತೀಯ ಪ್ರವಾಸೋದ್ಯಮವನ್ನ ಮತ್ತಷ್ಟು ಬಲಗೊಳಿಸಲು ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಡ್ವೆಂಚರ್ ಟೂರಿಸಂಗೆ ಪ್ರವಾಸಿಗರ ಒಲವು ಹೆಚ್ಚಾಗಿದ್ದು, ಕೇಂದ್ರ ಬಜೆಟ್ನಲ್ಲಿ ಅಡ್ವೆಂಚರ್ ಟೂರಿಸಂ ತಾಣಗಳ ಅಭಿವೃದ್ಧಿಗೆ 500 ಕೋಟಿ ಹಣ ಮೀಸಲಿಡಲು ಆಲೋಚಿಸಿದೆ ಎಂದು ಮೂಲಗಳು ತಿಳಿಸಿದೆ. ಪ್ರತಿ ರಾಜ್ಯಗಳಿಗೂ ಈ ಯೋಜನೆಯ ಲಾಭ ದೊರೆಯಲಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಜರುಗಲಿದೆ. ಭಾರತೀಯ ಪ್ರವಾಸೋದ್ಯಮ ಮಾರುಕಟ್ಟೆಯ ಮೌಲ್ಯ ಈಗಾಗಲೇ $24 ಬಿಲಿಯನ್ ತಲುಪಿದ್ದು, ಕೇಂದ್ರದ ಈ ನಿರ್ಧಾರ ಮಾರುಕಟ್ಟೆ ಮೌಲ್ಯವನ್ನ ಮತ್ತಷ್ಟು ವೃದ್ಧಿಸಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಜಗತ್ ಪ್ರಸಿದ್ಧ ಅಕ್ಟೋಬರ್ ಫೆಸ್ಟ್ ನಡೆಯುವುದು ಯಾವ ದೇಶ, ಯಾವ ನಗರದಲ್ಲಿ?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಹಾಗೆ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.